ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಮ್ಮ ಇವತ್ತಿನ ಈ ಪಯಣ ಮೈಸೂರಿನ ಕಡೆಗೆ, ಮಾಘ ಸ್ನಾನದ ಕಡೆಗೆ. ಭಾನುವಿನಿಗೆ ನಮಸ್ಕಾರ ಮಾಡಿ ಒಂದು ಮಾಘ ಸ್ನಾನ ಮಾಡಲು ನಮ್ಮ ತಂಡ ಮೈಸೂರಿನ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಮಾಘ ಸ್ನಾನನ ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಯಾರ್ಯಾರು ಮಾಡ್ತಾರೆ ಅವರಿಗೆ ಅವರ ಹಳೇ ಜನ್ಮದ ಮತ್ತು ಈ ಜನ್ಮದ ಪಾಪ ಪುಣ್ಯಗಳು ಕಡಿಮೆ ಆಗುತ್ತೆ ಅಂತ ಈ ಮೈಸೂರಿನಲ್ಲಿ ಏನೋ ಒಂದು ಸೆಳೆತಾ ಇದೆ. ಹಳೇ ಕಾಲದ ರಾಜರ ಕಾಲದ ಆ ಕಟ್ಟಡಗಳು, ಆ ಶೈಲಿ, ಆ ಕಟ್ಟಡ ಮೇಂಟೆನೆನ್ಸ್ ಇಲ್ಲ ಗೌರ್ಮೆಂಟ್ ಕಡೆಯಿಂದ. ಹೌದು, ತುಂಬ ಗಲೀಜಾಗಿದೆ ಜಾಗ. ಆದರೂ ನೀವು ಆ ಊರಿಗೆ ಹೋಗಿ ಆ ನದಿ ಹರಿಯೋ ನದಿ ಸೌಂಡ್ ಇದೆಯಲ್ಲ, ಆ ಸೌಂಡ್ ಕೇಳ್ತಿದ್ರೆ ಹಾಗೆ ಮೈ ಮರ್ತೋಗ್ತೀರ. ಅಷ್ಟು ಸುಂದರವಾದ ಪರಿಸರ. ಒಂದು ಸರಿ ನಮ್ಮ ಮನಸ್ಸು ಈ ಸ್ಟ್ರೆಸ್ಫುಲ್ ಬ್ಯಾಂಗ್ಳೂರನ್ನ ಬಿಟ್ಟು ನೀರನ್ನು ನೋಡ್ತಿದ್ರೆ, ಹರಿಯೋ ನೀರನ್ನ ನೋಡಿದ ತಕ್ಷಣ, ಆ ಸದ್ದು ಕೇಳಿದ ತಕ್ಷಣ, ಆ ನದಿಯಲ್ಲಿ ನೀವು ಮೀನುಗಳಿರುತ್ತಲ್ಲ, ಕೊಕ್ರೆಗಳು, ಕೆಲವೊಮ್ಮೆ ನಮ್ಗೆ ಅದೃಷ್ಟ ಇದ್ದರೆ ನವಿಲುಗಳೂ ಬರುತ್ತೆ ಇಲ್ಲಿ. ಸೊ ಅದನ್ನೆಲ್ಲ ನೋಡ್ತಾ ನೋಡ್ತಾ ನಮ್ಮ ಸ್ಟ್ರೆಸ್ಫುಲ್ ಲೈಫ್ನ ಮರೆಯೋದಕ್ಕೆ ಒಂದು ಕಾರಣ ಮಾಘ ಸ್ನಾನ. ಈ ಮಾಘ ಸ್ನಾನನ ಮಾಡಿದಾಗ ನಾನು ಫಸ್ಟೇ ಹೇಳ್ದಂಗೆ ನಮ್ಮ ಪೂರ್ವಜರು ತುಂಬ ಹಳೆ ಕಾಲದಲ್ಲಿ ಇದನ್ನು ಈ ಮಂತ್ನಲ್ಲಿ ಯಾಕೆ ಮಾಡಬೇಕು, ಈ ತಿಂಗಳಲ್ಲಿ ಯಾಕೆ ಮಾಡಬೇಕು ಅಂದರೆ, ಈ ಚಳಿಗಾಲ ಹೋಗಿರುತ್ತೆ, ಸೂರ್ಯನ ಬಿಸಿಲು ಹಿತವಾಗಿ ಶುರುವಾಗಿರುತ್ತೆ. ಆವಾಗ ನಮ್ಮ ದೇಹದಲ್ಲಿರುವ ಜಡತ್ವ ಅಂದರೆ ನೆಗೆಟಿವ್ ಎನರ್ಜಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಚಳಿಗಾಲ ಆದಮೇಲೆ. ಸೊ ಅದೆಲ್ಲ ಹೋಗಿ ನಾವು ಮತ್ತೆ ಹ್ಯಾಪಿಯಾಗಿ, ಖುಷಿಯಾಗಿ, ಪಾಸಿಟಿವ್ ಥಿಂಕಿಂಗ್ ಆಗಿ ನಮ್ಮ ಆರಾ ತುಂಬ ಶೈನ್ ಆಗಿರಬೇಕು ಅಂದರೆ ನಾವು ಆವಾಗವಾಗ ಪ್ರಕೃತಿ ನಡುವೆ ಇರಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ಜನಗಳೆಲ್ಲ ನಮ್ಕಿನ ಮೊದಲು ಬಂದು ಸ್ನಾನ ಮಾಡಿ ಅಲ್ಲಿ ದೇವರಿಗೆ ಪೂಜೆ ಮಾಡಿ ಹೋಮನೂ ಶುರು ಮಾಡ್ಕೊಂಬಿಟ್ಟಿದ್ರು. ಈ ಟೈಮ್ನಲ್ಲಿ ಯಾರ್ಯಾರು ಹೋಮ ಮಾಡ್ತಾರೆ ಅವ್ರಿಗೆ ತುಂಬ ಜನ್ಮಗಳ ಪುಣ್ಯ ಬರುತ್ತಂತೆ, ಮತ್ತು ಈ ಜನ್ಮದಲ್ಲಿ ಅವ್ರಿಗೆ ಏನೇನು ಲೈಫಲ್ಲಿ ಕಷ್ಟ ಇದೆ ಅದು ನಿವಾರಣೆ ಆಗುತ್ತೆ. ಅದು ಮಾಘ ಸ್ನಾನದಲ್ಲಿ ಮಾಡುವ ಜಪ, ತಪ ಅಥವಾ ದಾನದ ವಿಶೇಷ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇಲ್ಲಿ ಸ್ನಾನ ಮುಗಿದ ನಂತರ ಈ ದೇವರಿಗೆ ನಮಸ್ಕಾರ ಮಾಡಬೇಕು. ಅಂದರೆ ನದಿ ತೀರದಲ್ಲಿ ಗಣೇಶ, ಹನುಮಂತ, ಶಿವನ ವಿಗ್ರಹಗಳಿದೆ. ತುಂಬ ಪುರಾತನವಾದದ್ದು ಮತ್ತು ನಾಗರಕಲ್ಲು ಇದೆ ಅಲ್ಲಿ. ಆ ದೇವರಿಗೆ ನೋಡ್ತಿದ್ರೇ ಏನೋ ಒಂದು ಪುಳಕ ಅಂತಾರಲ್ಲ, ಆ ರೀತಿ ಆಗುತ್ತೆ. ಆ ಜಾಗ ಹೇಳೋದಕ್ಕೆ ಅಸಾಧ್ಯ. ಹನುಮದೇವರ ಕೃಪೆ, ಧೈರ್ಯ, ಶಿವನಷ್ಟೇ ನಮಗೆ ತಪೋಬಲ, ಹಾಗೂ ಗಣೇಶ, ಯಾಕೆಂದರೆ ನಮ್ಮ ಯಾವುದೇ ಕೆಲಸಕ್ಕೆ ಅಡೆತಡೆ ಇರಬಾರ್ದು ಅಂತ ಈ 3 ದೇವರುಗಳನ್ನು ಈ ನದಿಯ ದಂಡೆ ಮೇಲೆ ಇಟ್ಟಿದ್ದಾರೆ. ಇದು ನಾಗರಕಲ್ಲು ಯಾಕೆಂದರೆ ಇದು ನಮ್ಮ ಪ್ರಕಾರ ಏನಂದರೆ ಅಂಡರ್ ವರ್ಲ್ಡ್ ಗಾಡ್ ಅಂದ್ಬಿಟ್ಟು ದೇವರು, ಅಂಡರ್ ವರ್ಲ್ಡ್ ಅದು ನಮ್ಮನ್ನು ಕಾಪಾಡುತ್ತೆ. ಸೊ ಈ ನದಿ ಇದೆಯಲ್ಲ, ಇದು ಕಾವೇರಿ ನದಿ. ಈ ಕಾವೇರಿ ನದಿ ಶ್ರೀರಂಗಪಟ್ಟಣದ ಹತ್ರ ನಿಮಗೆ ಕಾಣಸಿಗುತ್ತದೆ. ಇಲ್ಲಿ ಎಲ್ಲ ವಯಸ್ಸಿನ ವೃದ್ಧರು, ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು ಅವರ ಪರಿವಾರದ ಜೊತೆ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು. ಇನ್ನೂ ನಮ್ಮ ಜನಗಳು ತಮ್ಮ ಪೀಳಿಗೆಗೆ ಹಳೇ ಕಾಲದ ಈ ಸಂಸ್ಕೃತಿಯನ್ನು ಪಾಸ್ ಮಾಡ್ತಿದ್ದಾರಲ್ಲ, ಹೇಳ್ಕೊಡೋದಿದೆಯಲ್ಲ, ಅದು ತುಂಬ ಒಂದು ಒಳ್ಳೆಯ ಸಂಸ್ಕೃತಿ. ಅದೇ ನಮ್ಮ ಸನಾತನ ಧರ್ಮದ ವಿಶೇಷ ಅಲ್ವಾ. ಯಾಕಂದರೆ ನಾವು ನಮ್ಮ ಧರ್ಮವನ್ನು ಉಳಿಸ್ಬೇಕು. ಈಗಿನ ಕಾಲದಲ್ಲಿ ಇನ್ನೂ ಸ್ಟ್ರಾಂಗ್ ಮಾಡಬೇಕು ನಾವು. ಎಲ್ಲ ಕಡೆ ನಮ್ಮ ಸನಾತನ ಧರ್ಮ ವೀಕ್ ಆಗ್ತಾ ಇದೆ ಅನ್ನೋ ಥರ ಟೈಮಲ್ಲಿ ನಮ್ಮ ಧರ್ಮಕ್ಕೆ ನಾವು ಯಾವಾಗಲೂ ಪ್ರಾಮುಖ್ಯತೆ ಕೊಡಬೇಕು. ಇದನ್ನು ನೆಕ್ಸ್ಟ್ ಮುಂದುವರಿಸೋದು ಯಾರು? ನಮ್ಮ ಮಕ್ಕಳು. ಆದ್ದರಿಂದ ಎಲ್ಲರೂ ಒಂದು ಸಾರಿ ಮಾಘ ಸ್ನಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಮನೆ ಹತ್ತಿರ ಇರುವ ಯಾವುದಾದರೂ ಮೈಸೂರಿನಲ್ಲಿ ಈ ಹೆರಿಟೇಜ್ ಸಿಟಿಯಲ್ಲಿ ಹಳೆಯ ಪಳೆದುಳಿದ ಈ ದೇವಸ್ಥಾನಗಳು, ಈ ರೋಲು, ಹಳೆ ಕಾಲ ಅಲ್ಲೇ ಮಸಾಲೆ ಮಾಡ್ತಿದ್ರು, ಅಡುಗೆ ಮಾಡ್ತಿದ್ರು, ಈ ನದಿ ತಟ್ಟದಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ರು. ಅದನ್ನೆಲ್ಲ ಸವಿಯೋಕ್ಕೆ ಎಷ್ಟು ಚೆಂದ ಅಲ್ವಾ. ಒಮ್ಮೆ ಟೈಮ್ ಸಿಕ್ಕಿದ್ರೆ ಹೋಗಿ ಬನ್ನಿ. ಈ ವಿಡಿಯೋಗೆ ಒಂದು ಲೈಕ್ ಮತ್ತು ಶೇರ್ ಕೊಡಿ.